ನಮಸ್ಕಾರ ಫುಡ್ ವೀಕ್ಷಕರಿಗೆಲ್ಲ ಸ್ವಾಗತ. ನನಗೆ ಮಳೆಗಾಲ ಯಾಕೆ ಇಷ್ಟ ಆಗುತ್ತೆ ಗೊತ್ತಾ? ಈ ಸೀಸನ್ ಅಲ್ಲಿ ಬಿಸಿ ಬಿಸಿಯಾಗಿರೋ ಬಜ್ಜಿ ಬೋಂಡ ತಿನ್ನೋಕೆ ಸಖತ್ತಾಗಿರುತ್ತೆ. ಅದ್ರಲ್ಲೂ ಈವ್ನಿಂಗ್ ಟೈಮ್ ಅಲ್ಲಂತೂ ಬಜ್ಜಿ ಬೋಂಡ ತಿನ್ನೋ ಮಜಾನೇ ಬೇರೆ. ಸೊ ನಾನಿವತ್ತು ರಾಜಮ್ಮ ಬಜ್ಜಿ ಸೆಂಟರ್ಗೆ ಬಜ್ಜಿ ಬೋಂಡ ತಿನ್ನಕ್ ಹೋಗ್ತಾ ಇದ್ದೀನಿ. ಇಲ್ಲಿ ಏನ್ ವಿಶೇಷ ಅಂದ್ರೆ ಕ್ಯಾಪ್ಸಿಕಮ್, ಬೇಬಿ ಕಾರ್ನ್, ಬ್ರೆಡ್ ಈ ರೀತಿ ಡಿಫ್ರೆಂಟ್ ವೆಜಿಟೇಬಲ್ಸ್ ಅಥವಾ ಏನ್ ಫುಡ್ ಐಟಮ್ಸ್ ಇದೆ ಅದನ್ನ ಇಟ್ಕೊಂಡು ವೆರೈಟಿ ಬಜ್ಜಿಗಳನ್ನ ಮಾಡ್ತಾರೆ. ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ನಮ್ ಕಣ್ ಮುಂದೆನೆ ಮಾಡ್ಕೊಡ್ತಾರೆ. ಸೊ ಸುಮಾರು ವರ್ಷಗಳಿಂದ ಜಯನಗರಲ್ಲಿ ಇದೇ ಜಾಗದಲ್ಲಿದೆ. ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಲೆಟ್ಸ್ ಗೋ ಟು ರಾಜಮ್ಮ ಬಜ್ಜಿ ಸೆಂಟರ್. ಜಯನಗರ 3rd ಬ್ಲಾಕ್ ಮಾಧವನ್ ಪಾರ್ಕ್ ಹತ್ರ ಸುಮಾರು 34 ವರ್ಷಗಳಿಂದ ರಾಜಮ್ಮ ಬಜ್ಜಿ ಸೆಂಟರ್ ನಡೀತಾ ಇದೆ. ಬೋಂಡಾ ಬಜ್ಜಿ ಎಲ್ಲ ಕಡೆ ಸಿಗುತ್ತೆ, ಆದ್ರೆ ರಾಜಮ್ಮ ಬಜ್ಜಿ ಸೆಂಟರ್ನಲ್ಲಿ ಸಿಗೋ ಬಜ್ಜಿಗಳ ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಅದೇನು ಅಂತಾರಲ್ಲ, ಕೆಲವರ ಕೈಯಲ್ಲಿ ಮ್ಯಾಜಿಕ್ ಇರುತ್ತೆ ಅಂತ, ಅದೇ ತರ 35 ರೂಪಾಯಿಗೆ ಒಳ್ಳೆ ಕ್ಯಾಪ್ಸಿಕಮ್ ಬಜ್ಜಿ, ಅದ್ರ ಮೇಲೆ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿ ಜೊತೆಗೆ ಅವರೇ ಮನೆಯಲ್ಲಿ ತಯಾರಿಸಿರುವಂತಹ ಸ್ಪೆಷಲ್ ಮಸಾಲೆನ ಸ್ಪ್ರಿಂಕಲ್ ಮಾಡಿ ಕೊಡ್ತಾರೆ. ಇನ್ನು ಸೇಮ್ ಮೆಥಡ್ ನಲ್ಲೇ ಬೇಬಿ ಕಾರ್ನ್, ಬ್ರೆಡ್ ಪಕೋಡ, ಆಮೇಲೆ ಬಾಳೆಕಾಯಿ, ಆಲೂಗಡ್ಡೆ ಬಜ್ಜಿ ಕೂಡ ಸಿಗುತ್ತೆ. ಸೊ ಇವೆಲ್ಲವನ್ನು ಟ್ರೈ ಮಾಡೋಣ ಬನ್ನಿ. ಬಿಸಿ ಬಿಸಿಯಾಗಿರೋ ಬಜ್ಜಿ, ಬೋಂಡಾ, ಪಕೋಡ, ವಾಟ್ ಎವರ್ ಯು ಕಾಲ್ ಇಟ್ ನನ್ನ ಕೈಯಲ್ಲಿದೆ. ಸೊ ನಾನಿಲ್ಲಿ ಮಿಕ್ಸ್ ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಇದೆ, ಬ್ರೆಡ್ ಜೊತೆಗೆ ಬನಾನಾ ಇದೆ. ಯಾಕಂದ್ರೆ ಎಲ್ಲಾನು ಒಂದೇ ಸಲ ತಿನ್ನಕ್ಕಾಗಲ್ಲ, ಅದಕ್ಕೆ ಎರಡೆರಡೆ ಪೀಸ್ ಹಾಕೊಂಡಿದ್ದೀನಿ. ಒಂದು ಪೆಂಡಿಂಗ್ ಉಳಿದಿದೆ, ಬೇಬಿ ಕಾರ್ನ್. ಅಂದ್ರೆ ಇಲ್ಲಿ ಏನೇನು ಯುನೀಕ್ ಆಗಿದೆ, ಯಾವ್ದು ಟೇಸ್ಟಿ ಆಗಿದೆ ಅಲ್ಲ ಅಂತವನ್ನ ಮಾತ್ರ ತಗೊಂಡಿದ್ದೀನಿ. ಸೊ ಫಸ್ಟ್ ಇಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಅದನ್ನೇ ಟೇಸ್ಟ್ ಮಾಡಿ ಹೇಳ್ತೀನಿ. ಕ್ಯಾಪ್ಸಿಕಮ್ ನ ಇವರು ಇಡಿಯಾಗಿ ಫ್ರೈ ಮಾಡಿ, ಆವಾಗಲೇ ನೋಡಿರ್ತೀರ ವಿಡಿಯೋದಲ್ಲಿ, ಅದನ್ನ 5-6 ಪೀಸ್ ಮಾಡ್ಬಿಟ್ಟು ಈ ತರ ಕೊಡ್ತಾರೆ. ಕ್ಯಾಪ್ಸಿಕಮ್ ಬಜ್ಜಿ ಸಖತ್ ಟೇಸ್ಟಿ ಆಗಿದೆ. ಕ್ಯಾಪ್ಸಿಕಮ್ಗೆ ಅದ್ರದ್ದೇ ಒಂದು ಯುನೀಕ್ ಫ್ಲೇವರ್ ಇದೆ. ಇವ್ರು ಅದನ್ನ ಜಾಸ್ತಿ ಕುಕ್ ಮಾಡಿಲ್ಲ, ಸ್ವಲ್ಪ ಲೈಟ್ ಆಗಿ ಕುಕ್ ಮಾಡಿರೋದ್ರಿಂದ ಆ ಫ್ಲೇವರ್ ಇನ್ನ ಹಂಗೆ ಇಂಟ್ಯಾಕ್ಟ್ ಆಗಿದೆ. ಕ್ರಂಚಿ ಆಗಿದೆ. ಆಮೇಲೆ ಹಿಟ್ಟು ಅಷ್ಟೇ, ಇದರಲ್ಲಿ ಜಾಸ್ತಿ ಸಾಲ್ಟಿ ಆಗಿಲ್ಲ ಅಥವಾ ಸ್ಪೈಸಿ ಆಗಿಲ್ಲ, ಮೈಲ್ಡ್ ಆಗಿದೆ ಎಲ್ಲ ಕೂಡ. ಆಮೇಲೆ ತುಂಬಾ ಆಯಿಲಿ ಅಂತಾನು ಅನಿಸ್ತಾ ಇಲ್ಲ. ಯೂಶಲಿ ಬಜ್ಜಿ ಬೋಂಡ ಎಲ್ಲ ತಿಂದ್ರೆ ನಮಗೆ ಸಖತ್ ಆಯಿಲಿ ಫೀಲ್ ಆಗುತ್ತೆ, ಬಟ್ ಇಲ್ಲ, ಆ ಥರ ಇಲ್ಲ. ಅಮೇಝಿಂಗ್ ಆಗಿದೆ. ಡೆಫಿನೆಟ್ ಆಗಿ ಕ್ಯಾಪ್ಸಿಕಮ್ ಬಜ್ಜಿ ಟ್ರೈ ಮಾಡಿ. ಸೊ ಬ್ರೆಡ್ ಪಕೋಡ ಬೇರೆ ಕಡೆನೂ ತಿಂದಿದ್ದೀನಿ, ಬಟ್ ಇಲ್ಲಿ ಹೇಗಿರುತ್ತೆ ಟೇಸ್ಟ್ ಅಂತ ನೋಡೋಣ. ಬ್ರೆಡ್ ಪಕೋಡ ಯೂಶಲಿ ನಾನು ಹೇಳ್ಕೊಳ್ಳೋಂಥದ್ದು ಏನು ಇರಲ್ಲ, ಬ್ರೆಡ್ ಕಟ್ಟೆ ಇಟ್ಟು ಬ್ಯಾಟರ್ ಇರುತ್ತೆ. ಬಟ್ ಇಲ್ಲಿ ಇವ್ರು ಯೂಸ್ ಮಾಡೋ ಸ್ಪೈಸಿ ಮಸಾಲ ಇದೆಯಲ್ಲ, ಅದರಿಂದ ಟೇಸ್ಟ್ ಬರ್ತಾ ಇರೋದು. ಸೊ ಇದರಿಂದಾಗಿ ಬ್ರೆಡ್ ಪಕೋಡ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಈಗ ಬನಾನಾ ಪಕೋಡ ತಿಂತೀವಿ. ಸೊ ಒಂದು ಬನಾನಾನ ಅಂದರೆ ಹಸಿ ಬಾಳೆಕಾಯಿನ ಇವರು 4 ಪೀಸ್ ಮಾಡಿ ಅದ್ರ ಮೇಲೆ ಒಳಗಡೆ ಎಲ್ಲ ಈ ಥರ ಸ್ಪೈಸಿ ಮಸಾಲ ಹಾಕ್ಬಿಟ್ಟು ವೆಜಿಟೇಬಲ್ಸ್ನೆಲ್ಲ ಸ್ಪ್ರಿಂಕಲ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ಇಲ್ಲಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಇಲ್ಲಿ ಫ್ರೆಂಡ್ ಜೊತೆಗೆ ಬಂದಿದ್ದೆ, ಅವಾಗ ತುಂಬ ಚೆನ್ನಾಗಿ ಅನಿಸ್ತು. ಅದಕ್ಕೆ ಇವಾಗ ಇಲ್ಲಿಂದ ಹೋಗುವಾಗ ಅಮ್ಮಗೆ ಹೇಳಿದೆ, ಪ್ಲೀಸ್ ವೆಯ್ಟ್ ಮಾಡಿ, ಲೇಟ್ ಆಗ್ತಾ ಇದ್ರೇನು 10 ಮಿನಿಟ್ಸಿನ ವೆಯ್ಟ್ ಮಾಡಿ ಟ್ರೈ ಮಾಡ್ತೀವಿ ಅಂತ. ಇವ್ರಿಗೊಂದು
ಬೇರೆ ಮಸಾಲ ಹಾಕ್ತಾರಲ್ಲ ಆ ಮಸಾಲೆಯಿಂದ ಇನ್ನ ಟೇಸ್ಟ್ ಆ್ಯಡ್ ಆಗುತ್ತೆ ಅಂತೆ. ಸೂಪರ್ ಆಗಿದೆ. ನಾವಿವಾಗ ಜಯನಗರ್ಗೆ ಹೋಗ್ತಾ ಇದ್ದೀವಿ. 10 ನಿಮಿಷ ಇರಿ ಅಂತ ಮಮ್ಮಿ ತಿನ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ನಾನು ಬಂದಿದ್ದೀವಿ, ತುಂಬ ಟೇಸ್ಟ್ ಇದೆ. ಇನ್ನೊಂದ್ಸತಿ ತಿನ್ಬೇಕು ಅಂತ ಬರಬೇಕು, ಬೇರೆ ಏನು ಕೆಲಸ ಇಲ್ಲ ಅಂದ್ರೂ ತಿನ್ನಕ್ಕೆ ಬರಬೇಕು ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಟೇಸ್ಟು. ಈಗ ಬನಾನಾ ಪಕೋಡ ತಿಂತೀವಿ. ಸೊ ಒಂದು ಬನಾನಾನ ಅಂದರೆ ಹಸಿ ಬಾಳೆಕಾಯಿನ ಇವರು 4 ಪೀಸ್ ಮಾಡಿ ಅದ್ರ ಮೇಲೆ ಒಳಗಡೆ ಎಲ್ಲ ಈ ತರ ಸ್ಪೈಸಿ ಮಸಾಲ ಹಾಕ್ಬಿಟ್ಟು ವೆಜಿಟೇಬಲ್ಸ್ನೆಲ್ಲ ಸ್ಪ್ರಿಂಕಲ್ ಮಾಡ್ಬಿಟ್ಟು ಕೊಡ್ತಾರೆ. ಬನಾನಾ ಪಕೋಡ ನಂಗೆ ಓಕೆ ಅನ್ಸ್ತು. ಅಂದ್ರೆ ಸ್ವಲ್ಪ ಮೈಲ್ಡ್ ಆಗಿದೆ ಟೇಸ್ಟ್, ತುಂಬಾ ಸ್ಪೈಸಿ ಇಲ್ಲ. ಸೊ ನಿಮ್ಗೆ ಸ್ಪೈಸಿ ಫುಡ್ ಅಷ್ಟೊಂದು ಇಷ್ಟ ಇಲ್ಲ ಅಂತಾದ್ರೆ ಸೊ ಬನಾನಾ ಬಜ್ಜಿ ಇಸ್ ಪರ್ಫೆಕ್ಟ್. ಬಟ್ ಕ್ಯಾಪ್ಸಿಕಮ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯು ಮಸ್ಟ್ ಟ್ರೈ ಇಟ್. 35 ವರ್ಷ ಆಯ್ತು ಅಂಗಡಿ ಶಾಪ್ ಓಪನ್ ಆಗಿ. ನಮ್ಮ ತಂದೆ ತಾಯಿ ಸ್ಟಾರ್ಟ್ ಮಾಡಿದ್ದು. ಆವತ್ತಿಂದನೂ ನಮ್ಮಲ್ಲಿ ಕ್ಯಾಪ್ಸಿಕಮ್ ಸೇಮ್ ಸೈಜು, ಸೇಮ್ ಕ್ವಾಂಟಿಟಿ, ಸೇಮ್ ಕ್ವಾಲಿಟಿ ಕೊಡ್ತೀವಿ. ಅದು ನಮ್ಮಲ್ಲಿ ತುಂಬ ಫೇಮಸ್. ಅದು ಕ್ಯಾಪ್ಸಿಕಮ್ಗೋಸ್ಕರ ಹುಡುಕೊಂಡು ಎಲ್ಲ ಕಡೆಯಿಂದನೂ ಬರೋದು. ಕ್ಯಾಪ್ಸಿಕಮ್ಮು, ಬ್ರೆಡ್ಡು, ಬೇಬಿಕಾರ್ನ್ ಎಲ್ಲ ನಮ್ಮಲ್ಲಿ ಮಾಡೋದು ನಾವು 7 ಐಟಮ್ಸ್ ಅಷ್ಟೇ. ಎಲ್ಲನೂ ಫಾಸ್ಟ್ ಮೂವಿಂಗ್. ಈ ರೋಡಲ್ಲಿ ಒಬ್ಬ ಜನನೂ ಓಡಾಡ್ತಿದ್ದಿಲ್ಲ. 7 ಗಂಟೆ ಮೇಲೆ ಜನ ಇರ್ತಾ ಇದ್ದಿಲ್ಲ. 34 ವರ್ಷ ಆಯಿತು ಅಂಗಡಿ ಓಪನ್ ಆಗಿ. 34 ವರ್ಷದ ಮುಂಚೆ ಇಲ್ಲಿ ಏನೂ ಇದ್ದಿಲ್ಲ, ರೋಡ್ ಫುಲ್ ಖಾಲಿ ಇರೋದು. ಅವಾಗಿಂದನೂ ಇದೇ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ. ಅವಾಗಿಂದನೂ ಹೀಗೆ ಮೈಂಟೈನ್ ಮಾಡಿದ್ದೀರಾ, ಹೀಗೆ ಮೈಂಟೈನ್ ಮಾಡ್ಕೊಂಡು ಹೋಗಿದ್ದೀವಿ. ಬರೋ ಎಲ್ಲ ಕಸ್ಟಮರ್ಸೂ ಆಲ್ಮೋಸ್ಟ್ 80% ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹೋಗ್ತಾರೆ. ಕೊನೆಯದಾಗಿ ಬೇಬಿಕಾರ್ನ್ ಬಜ್ಜಿ ಟ್ರೈ ಮಾಡ್ತಿದ್ದೀನಿ. ನಾನಂತೂ ಯಾವತ್ತೂ ಈ ತರ ರೋಡ್ ಸೈಡ್ ಅಲ್ಲಿ ಬೇಬಿಕಾರ್ನ್ ಬಜ್ಜಿ ತಿಂದಿಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ಬೇಬಿಕಾರ್ನ್ ಬಜ್ಜಿನೇ ತಿಂದಿಲ್ಲ ರೋಡ್ ಸೈಡ್ ಅಂತಲ್ಲ. ಸೊ ನೀವು ಯಾವ್ದಾದ್ರು ತಿಂದ್ರೆ ಕಮೆಂಟ್ ಮಾಡಿ. ಬ್ಯಾಟರ್ ಆಕ್ಚುಲಿ ಜಾಸ್ತಿ ಹಾಕಿದ್ದಾರೆ, ಬೇಬಿಕಾರ್ನ್ ಕಾಣಿಸ್ತಾನೆ ಇಲ್ಲ ನಂಗೆ. ನೀವು ಟ್ರೈ ಮಾಡಿ, ಟೇಸ್ಟ್ ನೋಡಿ ಹೇಳ್ತೀನಿ. ಸಖತ್ತಾಗಿದೆ. ಬೇಬಿಕಾರ್ನ್ ತುಂಬಾ ಬೆಳೆದಿದೆ, ಎಳೆ ಬೇಬಿಕಾರ್ನ್ ಯೂಸ್ ಮಾಡಿದ್ದಾರೆ. ಮತ್ತೆ ತುಂಬಾ ಏನ್ ಜಾಸ್ತಿ ಓವರ್ ಕುಕ್ ಆಗಿಲ್ಲ, ಕ್ರಂಚಿ ಆಗಿ, ಆಮೇಲೆ ಆ ಬ್ಯಾಟರ್ ಕ್ರಿಸ್ಪಿ ಆಗಿ, ವೆಜಿಟೇಬಲ್ಸ್ ಎಲ್ಲ ಸೇರ್ಕೊಂಡು ಸಖತ್ ಒಳ್ಳೆ ಕಾಂಬಿನೇಷನ್. ಸೊ ಇದ್ರ ಜೊತೆ ಒಂದ್ ಗ್ಲಾಸ್ ಟೀನೋ ಕಾಫಿನೋ ಇದ್ರೆ ಇನ್ನ ಮಜಾ ಬರೋದು. ಸೊ ಇಲ್ಲೆಲ್ಲಾರು ಸುತ್ತಮುತ್ತ ಟೀ ಅಥವಾ ಕಾಫಿ ಸಿಗುತ್ತೆ ಅಂತ ನೋಡ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ರಾಜಮ್ಮ ಪಕೋಡ ಸೆಂಟರ್ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ಬನ್ನಿ. ನಾನು ಸುಮಾರು ಅಟ್ಲೀಸ್ಟ್ ಅಂದ್ರೂ ಒಂದು 25 ವರ್ಷದಿಂದ ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ ನೋಡಿ. ಅವ್ರು ಚಿಕ್ಕ ಹುಡುಗ ಇದ್ರು, ಆವಾಗಿಂದ ಬರ್ತಾ ಇದ್ದೀನಿ ಇಲ್ಲಿ. ಇದು ಒಂಥರ ನಮಗೆ, ನಾನು ಓದಿದ್ದಿಲ್ಲ ವಿಜಯ್ ಜೂನಿಯರಲ್ಲಿ. ಸೊ ನಮಗೆಲ್ಲ ಇದು ಹೆಂಗೆ ಅಂದರೆ ಆ ಪಕ್ಕದಲ್ಲಿ ಶಿವಣ್ಣ ಅವ್ರದ್ದು ಮಸಾಲೆ ಪುರಿ, ಆಮೇಲೆ ಇದು ಆವಾಗಿಂದ ಅಭ್ಯಾಸ. ಇಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ಆಯಿತಾ, ಆಲೂ ಬೋಂಡ, ಮೆಣಸಿನ್ಕಾಯಿ ಬಜ್ಜಿ ಟಾಪ್ ಕ್ಲಾಸು. ಸ್ಪೆಷಾಲಿಟಿ ಇನ್ನೊಂದು ಬಂದ್ಬಿಟ್ಟು ಬ್ರೆಡ್ ಬಜ್ಜಿ ಅಂತ ಮಾಡ್ತಾರೆ, ಅದನ್ನಂತೂ ಮಿಸ್ಸೇ ಮಾಡಬೇಡಿ. ತುಂಬ ಚೆನ್ನಾಗಿರುತ್ತೆ, ಫ್ಯಾಂಟಾಸ್ಟಿಕ್ ಪ್ಲೇಸು. ಆ್ಯಂಡ್ ಸ್ಪೆಷಾಲಿಟಿ ಏನಂದರೆ ಆವತ್ತಿಂದ ಇವತ್ತುವರೆಗೂ ಒಂದು ಇಷ್ಟೇಷ್ಟು ಟೇಸ್ಟ್ ಚೇಂಜ್ ಆಗಿಲ್ಲ. ನಾನು ಮೊದಲು ಜಯನಗರಲ್ಲಿದ್ದೆ, ಆಮೇಲೆ JP ನಗರ, ಇವಾಗ ಉತ್ತರಳ್ಳಿ, ಅಲ್ಲಿಂದ ಇಲ್ಲಿಗೆ ಬಂದಿದ್ದು ತಿನ್ನೋಕ್ಕೋಸ್ಕರ ಅಂತ. ಫ್ಯಾಂಟಾಸ್ಟಿಕ್ ಪ್ಲೇಸ್, ಮಿಸ್ ಮಾಡ್ಕೊಬಿಡಿ. ಸೊ ನಾನು ಈ ಜಾಗಕ್ಕೆ ಯಾವಾಗಲೂ ನಮ್ಮ ಹಸ್ಬೆಂಡ್ ಅವ್ರ ಜೊತೆನೇ ಬರ್ತಾ ಇದ್ದಿದ್ದು. ಐ ಯೂಸ್ ಟು ಆಲ್ವೇಸ್ ಅಕಂಪನಿ ಹಿಮ್ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸು. ಇದು ಸಖತ್ ಜಾಗ. ಸ್ಪೆಷಲಿ ಕ್ಯಾಪ್ಸಿಕಮ್ ಬಜ್ಜಿ ಅಂತೂ ಹೇಳ್ಕೊಟ್ಟಂಗೆ ಆ್ಯಂಡ್ ಟೇಸ್ಟ್ ಯಾವತ್ತೂ ಚೇಂಜ್ ಆಗಿಲ್ಲ, ಸೇಮ್ ಹಾಗೆ ಇದೆ ಫಾರ್ ಎವರ್. ಸೊ ಐ ವುಡ್ ರೆಕಮೆಂಡ್ ಇಫ್ ಎಟ್ ಆಲ್ ಎನಿವನ್. ದಿಸ್ ಇಸ್ ನಿಯರ್ ಲೊಕೇಟೆಡ್ ನಿಯರ್ ದಿ ಏನಿದು ಮಾಧವನ್ ಪಾರ್ಕ್. ಸೊ ಎನಿವನ್ ವಾಂಟ್ಸ್ ಟು ವಿಸಿಟ್, ಪ್ಲೀಸ್ ಬನ್ನಿ ತಿನ್ನಿ ಅಂತ ಐ ವುಡ್ ರೆಕಮೆಂಡ್. ಬಿಸಿ ಕಾಫಿ, ಬಿಸಿ ಕ್ಯಾಪ್ಸಿಕಮ್ ಬಜ್ಜಿ ಎಲ್ಲ ತಿನ್ಬಿಟ್ಟು ನನ್ನ ಈವ್ನಿಂಗ್ ಸ್ನಾಕ್ಸ್ ಅಂತೂ ಕಂಪ್ಲೀಟ್ ಆಯ್ತು. ಸೊ ನೀವ್ ಯಾವ್ದಾದ್ರು ಜಯನಗರ್ ಮಾಧವನ್ ಪಾರ್ಕ್ ಕಡೆ ಬಂದ್ರೆ ರಾಜಮ್ಮ ಬಜ್ಜಿ ಸೆಂಟರ್ಗೆ ವಿಸಿಟ್ ಕೊಟ್ಟು ಅಲ್ಲಿ ಸಿಗೋ ಯಮ್ಮಿ ಬಜ್ಜಿಗಳನ್ನ ಟೇಸ್ಟ್ ಮಾಡೋದ್ ಮಾತ್ರ ಮರಿಬೇಡಿ. ಇನ್ನಷ್ಟು ವಿಡಿಯೋಸ್ ಜೊತೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ವಿಸ್ತಾರ ಫುಡ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.